ಇನ್ನು ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಭದ್ರತೆ ಪರಿಶೀಲನೆ ಮಾಡಿದ ಬೆಂಗಳೂರು ಪೊಲೀಸ್ ಆಯುಕ್ತರು. ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕಳೆದ ಪಂದ್ಯದಂತೆ ಈ ಪಂದ್ಯಕ್ಕೂ ಟಿಕೆಟ್ ಇರುವವರು ಮಾತ್ರ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ್ದಾರೆ. ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅನಾವಶ್ಯಕವಾಗಿ ಯಾರೂ ಓಡಾಡಬೇಡಿ ಅಂತೇಳಿ ಕಮಿಷನರ್ ಅವರು ಹೇಳಿದ್ದಾರೆ. ಕಳೆದ ಬಾರಿ ಮೆಟ್ರೋದಲ್ಲಿ 15,000 ಜನರು ಬಂದಿದ್ದರು. ಮ್ಯಾಚ್ ಬಳಿಕ 22,000 ಪ್ರೇಕ್ಷಕರು ವಾಪಸ್ ಹೋಗಿದ್ದಾರೆ. ಇದು ತುಂಬ ಸಕ್ಸಸ್ ಆಗಿದೆ ಎಂದ ಸೀಮಂತ್ ಕುಮಾರ್. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಇದೆ. ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನೆಲ್ಲ ಭದ್ರತೆಯನ್ನು ಮಾಡಬೇಕು ಎಲ್ಲವನ್ನೂ ಕೂಡ ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ಭದ್ರತೆ ಪರಿಶೀಲನೆಯನ್ನು ಸಹಿತ ಮಾಡಿದ್ದೆ. ಭದ್ರತೆ ಪರಿಶೀಲನೆ ಮಾಡಿದಂತಹ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಒಂದು ಕಡೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ಗೆ ಸಿದ್ಧವಾಗಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಅದರ ಸುತ್ತಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ನೇಮಿಸಲಾಗಿರುವಂಥದ್ದು. ಒಂದು ಕಡೆಯಿಂದ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಯಾರೂ ಓಡಾಡಬೇಡಿ ಅಂತೇಳಿ ಸೀಮಂತ್ ಕುಮಾರ್ ಸಿಂಗ್ ಅವರು ಇಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. 28ನೇ ತಾರೀಕು ಫಸ್ಟ್ ಮ್ಯಾಚ್ ಏನಾಗಿತ್ತು, ಆ ಮ್ಯಾಚ್ ಅಲ್ಲಿ ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಇಲಾಖೆ ಯಾರ್ಯಾರು ಕಮಿಟಿಲಿದ್ದು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಯಾವುದು ಸಮಸ್ಯೆ ಆಗಿಲ್ಲ. ಮತ್ತೆ ಕ್ರೌಡ್ ಕಂಟ್ರೋಲ್ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಈ ಸರಿ ನಾಳೆ ಏನು ಮ್ಯಾಚ್ ಇದೆ, ಆ ಮ್ಯಾಚ್ಗೋಸ್ಕರ ಸಣ್ಣ ಪುಟ್ಟ ಏನೋ ಸಮಸ್ಯೆ ಮೊನ್ನೆ ಆಯಿತು, ನಮಗೆ ಕಂಡು ಬಂತು. ಅದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದಕ್ಕೆ ಅದೂ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಸೇಮ್ ಸ್ಕೇಲಲ್ಲಿ ಬಂದೋಬಸ್ತ್ ಇರ್ತದೆ. ಅಷ್ಟು ಜನ ನಾವು ಆಫೀಸರ್ಸ್ ಮತ್ತು ಡಿಪ್ಲಾಯ್ ಮಾಡ್ತಿದ್ದೀವಿ. ವಿಶೇಷವಾಗಿ ಮೆಟ್ರೋ ಅದು ತುಂಬಾ ಚೆನ್ನಾಗಿ ಫಸ್ಟ್ ಮ್ಯಾಚಲ್ಲಿ ಮೆಟ್ರೋಯಿಂದ ಸಾಕಷ್ಟು ಜನ ಬಂದರು. ಬರುವಾಗ 15,000 ಜನ ಬಂದಿದ್ರು, ಹೋಗುವಾಗ ಅರೌಂಡ್ 22,000 ಜನ ಬಂದರು. ಸೊ ಇದು ಬಹಳ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಅದಕ್ಕೆ ನಾವು ಇನ್ನೂ ಜಾಸ್ತಿ ಜನ ಮೆಟ್ರೋ ಸ್ಟೇಷನ್ಸ್ ಹತ್ರ, ಎಸ್ಪೆಷಲಿ ಕಬ್ಬನ್ ಪಾರ್ಕ್ ಮತ್ತು MG ರೋಡಲ್ಲಿ ನಾವು ನೇಮಿಸ್ತೀವಿ. ಜೊತೆಗೆ BMTCಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಎಕ್ಸ್ಟ್ರಾ ಬಸ್ಸಸ್ ಕೊಟ್ಟಿದ್ದೀವಿ. ಬೋತ್ ಶಟಲ್ ಬಸ್ಸಸ್ ಮತ್ತು ಕೆಲವು ಕಡೆ ಎಲ್ಲಿ ಮೆಟ್ರೋಸ್ ಇಲ್ಲ ಅಲ್ಲಿ BMTC ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, BMTC ಬಸ್ಸಸ್ ಕೊಟ್ಟಿದ್ದೀವಿ. ಸೊ ಒಟ್ಟಾಗಿ ಇನ್ನೊಂದು ಸರಿ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಯಾವ ರೀತಿ ಸಹಕರಿಸಿಲ್ಲ ನಾವೆಲ್ಲರೂ ಕಳೆದ ಮ್ಯಾಚಲ್ಲಿ. ಇನ್ನು ಮುಂದೆ ಕೂಡ ಈ 4 ರೋಡ್, ಮೇನ್ ರೋಡ್ ಏನಲ್ಲ, ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್, ಲಿಂಕ್ ರೋಡ್ ಮತ್ತು MG ರೋಡ್, ಈ 4 ರೋಡಲ್ಲಿ ಜನ ಯಾರೋ ಬರೋರಿದ್ದಾರೆ ಮ್ಯಾಚ್ ವೀಕ್ಷಿಸೋದಕ್ಕೆ, ಅವ್ರ ಹತ್ರ ಟಿಕೆಟ್ ಇದ್ರೆ ಖಂಡಿತ ತಾವು ಬನ್ನಿ ಇನ್ ಟೈಮ್. ಮತ್ತೆ ಹೋಲ್ಡಿಂಗ್ ಏರಿಯಾ ಬಂದು ಬೇಗ ಹೋಗಿ. ಆ ಹೋಲ್ಡಿಂಗ್ ಏರಿಯಾ ನಿಮಗೋಸ್ಕರ ಇದೆ. ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ಸೌಲಭ್ಯ ಇದೆ. ಅಲ್ಲಿ ವೇಟ್ ಮಾಡಬಹುದು. ರೋಡ್ ಮೇಲೆ ನಿಂತರೆ ಟ್ರಾಫಿಕ್ ಕಂಡೀಷನ್ ಆಗುತ್ತೆ. ಮತ್ತೆ ನಾವು ಇನ್ನೊಂದು ಸರಿ ನಿಮ್ಮ ಪೊಲೀಸ್ ಮುಖಾಂತರ ಅಪೀಲ್ ಮಾಡ್ತಾ ಇದ್ವಿ ಎಲ್ಲರೂ, ಯಾರ ಹತ್ರ ಟಿಕೆಟ್ ಇಲ್ಲ ದಯವಿಟ್ಟು ಅಲ್ಲಿ ಬರೋದು ಬೇಡ. ನಾವು ಪೊಲೀಸ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಕ್ಸ್ಟ್ರಾ ಯಾರು ಅಲ್ಲಿ ರೋಡ್ ಮೇಲೆ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತೆ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಕಳೆದ ಯಾವ ರೀತಿ ಆಗುತ್ತೆ ಅದೇ ರೀತಿ ನಮ್ಮ ಪೊಲೀಸ್ ಅವರು 100% ಇಂಪ್ಲಿಮೆಂಟ್ ಮಾಡ್ತಾರೆ. ಯಾರಿಗೆ ನಾವು ಬಿಡೋದಿಲ್ಲ.